ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ತಂದವರು ತಾವೇ ಎಂದು ಧಾರವಾಡಾದ್ಯಂತ ಬ್ಯಾನರ್ ಹಾಕಿಕೊಂಡು ಪ್ರಚಾರ ಪಡೆದಿದ್ದ ಶಾಸಕ ಅರವಿಂದ್ ಬೆಲ್ಲದ್ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಬೇಡ, ಇರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನೇ ಬೃಹತ್ ಮಹಾನಗರ ಪಾಲಿಕೆ ಮಾಡಲು ಪಾಲಿಕೆಯಲ್ಲಿ ಠರಾವು ಪಾಸ್ ಆದ ಮೇಲೆ ಪ್ರತ್ಯೇಕ ಪಾಲಿಕೆ ಬಗ್ಗೆ ಚಕಾರವೆತ್ತಿರಲಿಲ್ಲ. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಲೇಬೇಕು ಎಂದು ಪಕ್ಷಾತೀತ ನಾಯಕರು, ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿ.ಡಿ. ಹಿರೇಮಠ್ ಅವರ ನೇತೃತ್ವದಲ್ಲಿ ಧಾರವಾಡ ಪಾಲಿಕೆ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭವಾದ ಮೇಲೂ ಶಾಸಕ ಬೆಲ್ಲದ್ ಅವರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿರಲಿಲ್ಲ. ಮೊನ್ನೆಯಷ್ಟೇ ರಾಜ್ಯಪಾಲರು ಪ್ರತ್ಯೇಕ ಪಾಲಿಕೆಗೆ ಅಸ್ತು ಎಂದ ನಂತರ ಇದೀಗ ಶಾಸಕ ಬೆಲ್ಲದ್ ಅವರು ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಧಾರವಾಡದ ಧರಣಿ ನಿರತ ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಂಬಲ ಸೂಚಿಸಿದ ಶಾಸಕ ಬೆಲ್ಲದ್ ಈಗಾಗಲೇ ರಾಜ್ಯಪಾಲರು ಪ್ರತ್ಯೇಕ ಪಾಲಿಕೆಗೆ ಅಸ್ತು ಎಂದಿದ್ದಾರೆ. ಈಗ ಇದು ಸರ್ಕಾರದ ಅಂಗಳದಲ್ಲಿದೆ. ಸದ್ಯ ಈಗ ಸಿಎಂ ಬದಲಾವಣೆ ಆಗಿರೋದ್ರಿಂದ ಸಿಎಂ ನೇಮಕವಾದ ನಂತರ ಸರ್ಕಾರದ ಹಂತದಲ್ಲಿ ಕೆಲಸ ಮಾಡಿಸಿ ಪ್ರತ್ಯೇಕ ಪಾಲಿಕೆಯ ಅಧಿಕೃತ ಆದೇಶ ಪ್ರತಿಯನ್ನು ತಲುಪಿಸುವ ಜವಾಬ್ದಾರಿಯನ್ನು ಶಾಸಕ ಪ್ರಸಾದ್ ಅಬ್ಬಯ್ಯ ವಹಿಸಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ತರುವ ಉದ್ದೇಶದಿಂದ ಬೃಹತ್ ಮಹಾನಗರ ಪಾಲಿಕೆ ಮಾಡಲು ಉದ್ದೇಶಿಸಲಾಗಿತ್ತು. ಧಾರವಾಡ ಕೂಡ ಅಭಿವೃದ್ಧಿ ಕಾಣಬೇಕು. ಪ್ರತ್ಯೇಕ ಪಾಲಿಕೆ ಮಾಡಲು ನಮ್ಮದು ಸಹಮತವಿದೆ. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಆಗಲಿ, ಈ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ ಎಂದು ಶಾಸಕ ಬೆಲ್ಲದ್ ಹೇಳಿದರು. ಇಲ್ಲ, ಇದರಲ್ಲಿ ಮೊದಲು ಒಂದು ಠರಾವ್ ಏನು ಪಾಸಾಗಿತ್ತು, ಸಪ್ರೇಟ್ ಆಗಬೇಕಂತೇಳಿ ಠರಾವ್ ಪಾಸಾಗಿತ್ತು. 16ನೇ ಹಣಕಾಸು ಆಯೋಗದ ರಿಪೋರ್ಟ್ ಬಂದಾಗ ಆವಾಗ ಒಂದು ರೀತಿ ಮತ್ತು ಬೇರೆ ವಿಚಾರ ಬಂದಿತ್ತು, ಇಲ್ಲ ಕೂಡಿದ್ರೇನು ಒಳ್ಳೇದಾಗ್ತಿತ್ತನ, ಹಾಗಾಗಿ ಒಂದು ಆ ರೀತಿಯ ಠರಾವನ್ನು ಮಾಡಿತ್ತು. ಆದರೆ ಧಾರವಾಡದ ಜನರಲ್ಲಿ ಇಲ್ಲ ನಾವು ಸಪ್ರೇಟ್ ಆಗೋಣ ಅನ್ನೋಂಥ ಅವಶ್ಯಕತೆ ಇದ್ದಿದ್ದಕ್ಕೆ ಆ ಹೋರಾಟದ ಎಲ್ಲ ಹೋರಾಟಗಾರರು ಕೂಡ ಬಂದು ಎಲ್ಲ ಜನಪ್ರತಿನಿಧಿಗಳಿಗೆ ಇಲ್ಲ ಇದು ಸಪ್ರೇಟೇ ಇರಲಿ, ನಮಗೆ ಒಂದು ರೂಪಾಯಿ ಕಡಿಮೆ ಬಂದರೂ ಅಡ್ಡಿಲ್ಲ, ಆದರೆ ನಮ್ಮ ಧಾರವಾಡದ ಅಡ್ಮಿನಿಸ್ಟ್ರೇಷನ್ ಸರಿ ಆಗ್ಬೇಕಂತಂದ್ರೆ ಧಾರವಾಡಕ್ಕೆ ಸಪ್ರೇಟ್ ಮಹಾನಗರ ಪಾಲಿಕೆ ಬೇಕು ಅನ್ನುವಂಥ ವಿಚಾರವನ್ನು ಇಟ್ಟಾಗ ಅದಕ್ಕೆಲ್ಲ ಜನಪ್ರತಿನಿಧಿಗಳು ಸ್ಪಂದಿಸಿ ಮತ್ತು ಮೊದಲಿದಂಥ ಠರಾವನ್ನು ಬದಲಾವಣೆ ಮಾಡಿ ಈಗ ಧಾರವಾಡ ಹುಬ್ಬಳ್ಳಿ ಸಪ್ರೇಟ್ ಆಗಬೇಕನ್ನುವಂಥ ಠರಾವನ್ನು ಅದಕ್ಕೆ ಪೂರಕವಾಗಿ ನಿನ್ನೆ ಕಾರ್ಪೊರೇಷನ್ದಲ್ಲಿ ಮೇಯರ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಅದನ್ನು ಠರಾವನ್ನು ಅಂಗೀಕಾರ ಮಾಡಿದ್ದಾರೆ. ಹಾಗಾಗಿ ಜನರ ಭಾವನೆಗೆ ಆಶೋತ್ತರಕ್ಕೆ ಸ್ಪಂದನೆ ಮಾಡುವಂಥ ಠರಾವ್ ಇದಾಗಿದೆ.